ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೇಕಟ್ಟೆ. ಸರ್ಕಾರ ಮಾಡಿದ್ದು ಪ್ರಮಾದ, ಅಭಿಮಾನಿಗಳದ್ದು ಹುಚ್ಚಾಟ, ಆಕಸ್ಮಿಕ ಅಲ್ಲ, ಕೊಲೆ. ಸಾವಿನ ನಂತರವೂ ಆಟಗಾರರ ಸಂಭ್ರಮ ನಿಲ್ಲಲಿಲ್ಲ. ಫ್ಯಾನ್ಸ್ ಹುಚ್ಚಾಟಕ್ಕೂ ಬ್ರೇಕ್ ಇಲ್ಲ. ಕೋರ್ಟ್ ಮೆಟ್ಟಿಲಲ್ಲಿ ತೀರ್ಮಾನ, ಆ ತೀರ್ಪು ಮರೆತೇ ಹೋಗುತ್ತಾ? ಇದೇ ಹೊತ್ತಿನ ವಿಶೇಷ. 11 ಪ್ರಮಾದ, 11 ಕಾರಣ, 11 ಜೀವ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ IPL ಕಪ್ ಗೆದ್ದಿದೆ. ಇದು ಸಂಭ್ರಮ ಪಡಬೇಕಾದಂತ ಹೊತ್ತಾಗಿತ್ತು. ಆದರೆ ಸಂಭ್ರಮದ ಮನೆಯಲ್ಲಿ ಸೂತಕ ಆವರಿಸಿದೆ. IPL ಕಪ್ ಗೆದ್ದ ಬಳಿಕ ನಡೆದ ಸಂಭ್ರಮಾಚರಣೆ ವಿಷಾದಕ್ಕೆ ತಿರುಗಿದೆ. RCB ಅಭಿಮಾನಿಗಳ ಹುಚ್ಚಾಟಕ್ಕೆ, ಸರ್ಕಾರದ ಬೇಜವಾಬ್ದಾರಿತನಕ್ಕೆ 11 ಜನ ತಮ್ಮ ಜೀವವನ್ನ ಬಿಟ್ಟಿದ್ದಾರೆ. ಇದಕ್ಕೆ ಮೂಲ ಕಾರಣ ಸರ್ಕಾರದ ಬೇಜವಾಬ್ದಾರಿ. ಸರ್ಕಾರವೇ ಕಾರಣ ಯಾಕೆ ಅಂತ ನೋಡೋಣ ಬನ್ನಿ. ವಿಧಾನಸೌಧದ ಎದುರೇ ಮುರಿದು ಬಿದ್ದಿರೋ ರೇಲಿಂಗ್ಸ್ ಅಥವಾ ಕಬ್ಬಿಣದ ತಡೆಗೋಡೆಗಳು, ಚಿನ್ನಸ್ವಾಮಿ ಕ್ರೀಡಾಂಗಣದ ಎದುರಿನ ರಸ್ತೆಯಲ್ಲಿ ಬಿದ್ದಿರುವ ಚಪ್ಪಲಿ, ಶೂಗಳ ರಾಶಿ, ಇವೆಲ್ಲವೂ ಬುಧವಾರ ಬೆಂಗಳೂರಿನಲ್ಲಿ ನಡೆದ ಘನಘೋರ ದುರಂತಕ್ಕೆ ಸಾಕ್ಷಿಯಾಗಿವೆ. ಇಡೀ ರಾಜ್ಯದ ಶಕ್ತಿ ಕೇಂದ್ರ ಅಂತ ಕರೆಸಿಕೊಳ್ಳೋ ವಿಧಾನಸೌಧದ ಬಳಿಯೇ ಈ ರೀತಿಯ ಅವ್ಯವಸ್ಥೆಯಾಗಿದೆ ಅಂದ್ರೆ ಅದಕ್ಕೆ ಸರ್ಕಾರವಲ್ಲದೆ ಬೇರಾರು ಜವಾಬ್ದಾರರೇ ಅಲ್ಲ ಅಂತ ಖಂಡಿತವಾಗಿಯೂ ಹೇಳಬಹುದು. RCB ಅಭಿಮಾನಿಗಳ ಹುಚ್ಚಾಟಕ್ಕೆ, ಸರ್ಕಾರ ವಿಪಕ್ಷಗಳ ಬೇಜವಾಬ್ದಾರಿತನಕ್ಕೆ 11 ಜನ ತಮ್ಮ ಜೀವವನ್ನ ಕಳೆದುಕೊಂಡಿದ್ದಾರೆ. RCB ಗೆಲುವಿನ ಸಂಭ್ರಮಾಚರಣೆಗೆ ಸರ್ಕಾರ ಮಾಡಿದ ಆತುರದ ನಿರ್ಧಾರಗಳಿಂದಲೇ ಸರ್ಕಾರವೇ 11 ಜನರನ್ನ ಕೊಂದಿದೆ ಅಂತ ಹೇಳಿದ್ರೆ ಅದು ಕಾರಣ 1. ಈ ಸಾವುಗಳಿಗೆ ಸರ್ಕಾರವೇ ನೇರ ಹೊಣೆ. ಟಿಕೆಟ್ ಕೊಡಬೇಕೋ ಬೇಡವೋ ಎಂಬ ಗೊಂದಲ ಆಗಿದ್ದೇಕೆ? ಟಿಕೆಟ್ ಕೊಡೋ ಬಗ್ಗೆ ಗೊಂದಲ ಆಗಿದ್ದೇಕೆ ಅನ್ನೋದು ಗೊತ್ತಾಗಲು ದೊಡ್ಡ ಭದ್ರತಾ ತಜ್ಞರು ಆಗಲೇಬೇಕಿಲ್ಲ. ಸಾಮಾನ್ಯ ಜ್ಞಾನ ಅನ್ನೋ ಇರೋ ಪ್ರತಿಯೊಬ್ಬರಿಗೂ ಇದು ಸುಲಭಕ್ಕೆ ಅರ್ಥವಾಗುತ್ತೆ. ಸಾಮಾನ್ಯವಾಗಿ ಕ್ರಿಕೆಟ್ ಮ್ಯಾಚ್ಗಳು ನಡೆಯೋ ಎಷ್ಟೋ ದಿನ ಮೊದಲೇ ಸ್ಟೇಡಿಯಂ ಟಿಕೆಟ್ಗಳು ಮಾರಾಟ ಆರಂಭವಾಗುತ್ತೆ. ಆದರೆ ಕಪ್ ಗೆದ್ದ ಮರುದಿನವೇ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ RCBಯ ಮ್ಯಾನೇಜ್ಮೆಂಟ್ ಯಾರಿಗೆ ಎಂಟ್ರಿ ಇರುತ್ತೆ ಅನ್ನೋ ಕುರಿತು ಕ್ಲಾರಿಟಿಯನ್ನೇ ಕೊಟ್ಟಿರಲಿಲ್ಲ. ಇದು ದುರಂತಕ್ಕೆ ಮೊದಲ ಕಾರಣವಾಗಿದೆ. ಕಾರಣ 2. ಕೊನೆಯ ಕ್ಷಣದಲ್ಲಿ ಟಿಕೆಟ್ ಕೌಂಟರ್ ಓಪನ್ ರೂಮರ್. 3:30ಕ್ಕೆ ಫ್ರೀ ಪಾಸ್ ತಗೊಳ್ಳಿ ಎಂದು RCB ಪೋಸ್ಟ್. ಸಾಮಾನ್ಯವಾಗಿ ಇಷ್ಟು ಜನ ಸೇರಿದಾಗ ದುರ್ಘಟನೆಗಳು ಸಂಭವಿಸೋಕೆ ಮೂಲ ಕಾರಣ ರೂಮರ್ಗಳು. ಈ ವರ್ಷ ನಡೆದ ಮಹಾಕುಂಭದ ಸಂದರ್ಭದಲ್ಲಿ ನಡೆದಿದ್ದ ಕಾಲ್ತುಳಿತಕ್ಕೂ ಊಹಾಪೋಹವೇ ಮೂಲವಾಗಿತ್ತು. ಇದೇ ರೀತಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತಕ್ಕೆ ರೂಮರ್ ಕಾರಣವಾಗಿದೆ. ಗೇಟ್ ನಂಬರ್ 7ರ ಬಳಿ ಉಚಿತ ಪಾಸ್ ವಿತರಣೆ ಮಾಡ್ತಿದ್ದಾರೆ ಅನ್ನೋ ಊಹಾಪೋಹವನ್ನ ಯಾವನೋ ಒಬ್ಬ ಕಿಡಿಗೇಡಿ ಹರಿಬಿಟ್ಟಿದ್ದಾರೆ. ಇದು ಕಿವಿಯಿಂದ ಕಿವಿಗೆ ತಲುಪಿ ಗೇಟ್ ನಂಬರ್ 7ರ ಬಳಿ ಜನ ದಟ್ಟಣೆ ಉಂಟಾಗಿದೆ. ಇದರಿಂದ ಉಂಟಾದ ನೂಕುನುಗ್ಗಲಿನಿಂದ ಈ ದುರ್ಘಟನೆ ಸಂಭವಿಸಿದೆ. ಮಧ್ಯಾಹ್ನ 12 ಗಂಟೆಯ ಹೊತ್ತಿಗೆ ಬೆಂಗಳೂರಿನಲ್ಲಿ ಆಟಗಾರರ ವಿಜಯ ಯಾತ್ರೆ ಇರಲ್ಲ ಅಂತ ಬೆಂಗಳೂರು ಪೊಲೀಸರು ಮಾಹಿತಿ ನೀಡಿದ್ರು.
ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ವಿಜಯ ಯಾತ್ರೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ಆದರೆ ಆರ್ಸಿಬಿಯ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಮಧ್ಯಾಹ್ನ 3:15 ಹೊತ್ತಿಗೆ ವಿಜಯ ಯಾತ್ರೆಯ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆ ಮಾಡಲಾಗುತ್ತೆ ಅಂತ ಪೋಸ್ಟ್ ಮಾಡಲಾಗಿತ್ತು. ಅಲ್ಲದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವೆಬ್ಸೈಟ್ನಲ್ಲಿ ಉಚಿತ ಪಾಸ್ಗಳನ್ನ ಪಡೆಯಿರಿ ಅಂತ ಹೇಳಲಾಗಿತ್ತು. ಉಚಿತ ಪಾಸ್ ಬಗ್ಗೆ ಹೆಚ್ಚು ಪ್ರಚಾರವೇ ಹೊರತು ಪಾಸ್ ಪಡೆಯೋ ಬಗ್ಗೆ ಹೆಚ್ಚು ಪ್ರಚಾರ ಆಗದೆ ಇದ್ದಿದ್ದೇ ಘಟನೆಗೆ ಕಾರಣವಾಗಿದೆ. ಕಾರಣ 3. ಕಡೆಯ ಕ್ಷಣದವರೆಗೆ ಗೇಟ್ ಕಂಪ್ಲೀಟ್ ಕ್ಲೋಸ್. ಕೊನೆಯ ಕ್ಷಣದಲ್ಲಿ ಗೇಟ್ ಓಪನ್, ಶುರು ತಳ್ಳಾಟ. ಆರ್ಸಿಬಿ ಫ್ಯಾನ್ಸ್ ಸಂಭ್ರಮಾಚರಣೆ ಹೇಗೆ ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಅಲ್ಲದೆ ಬೆಳಿಗ್ಗೆಯಿಂದಲೇ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಅಭಿಮಾನಿಗಳ ದಂಡು ಸೇರಿತ್ತು. ಬೆಳಿಗ್ಗೆಯಿಂದಲೇ ಬಂದವರಿಗೆಲ್ಲ ಒಳಗೆ ಬಿಡಬೇಕು ಅಂತ ಯಾರೂ ವಾದ ಮಾಡಲ್ಲ. ಯಾಕಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಕೆಪಾಸಿಟಿ ಕೇವಲ 40,000. ಆದ್ರೆ ಪಾಸ್ ಇದ್ದವರನ್ನ ಒಳಗೆ ಬಿಡೋ ಕೆಲಸವನ್ನ ಪೊಲೀಸರು ಮಾಡಿಲ್ಲ. ಟಿಕೆಟ್ ಇದ್ದವರಿಗೂ ಒಳಗೆ ಹೋಗೋದಕ್ಕೆ ಕೊನೆಯ ಕ್ಷಣದವರೆಗೆ ಚಾನ್ಸ್ ಇರಲಿಲ್ಲ. ಕಡೆಯ ಕ್ಷಣದವರೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ ಕಂಪ್ಲೀಟ್ ಕ್ಲೋಸ್ ಮಾಡಿದ್ರು. ಕೊನೆಯ ಕ್ಷಣದಲ್ಲಿ ಗೇಟ್ ನಂಬರ್ 3 ತೆರೆದಿದ್ದಾರೆ. ಆಗ ಅಲ್ಲಿದ್ದ ಅಭಿಮಾನಿಗಳು ಏಕದಂ ಆ ಗೇಟ್ನಿಂದ ಒಳಗೆ ಹೋಗೋದಕ್ಕೆ ಪ್ರಯತ್ನಿಸಿದ್ದಾರೆ. ಇದರಿಂದ ಅಲ್ಲಿದ್ದ ಗ್ಲಾಸ್ ಪ್ಯಾನಲ್ ಒಡೆದು ಹೋಯ್ತು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಒಂದೇ ಒಂದು ಆಂಬ್ಯುಲೆನ್ಸ್ ಇಲ್ಲ, ಪ್ರೀ ಪ್ಲಾನ್ ಇಲ್ಲವೇ ಇಲ್ಲ. ಆಂಬ್ಯುಲೆನ್ಸ್ ರೂಟ್ ಇಲ್ಲ, ಲಾಠಿ ಚಾರ್ಜ್ ಮಾಡಿ ದಾರಿ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಂಭ್ರಮಾಚರಣೆಗೆ ಸಿದ್ಧತೆ ನಡೆಸುತ್ತಿತ್ತು. ಎಷ್ಟು ಅಭಿಮಾನಿಗಳು ಸೇರಬಹುದು ಅನ್ನೋ ಅಂದಾಜು ಕೂಡ ಇತ್ತು. ಇಷ್ಟೆಲ್ಲ ಆದ್ರೂ ಸ್ಟೇಡಿಯಂ ಬಳಿ ಒಂದೇ ಒಂದು ಆಂಬ್ಯುಲೆನ್ಸ್ ಇರಲಿಲ್ಲ. ಪ್ರತ್ಯಕ್ಷದರ್ಶಿಗಳು ಹೇಳುವಂತೆ ಸ್ಟೇಡಿಯಂ ಬಳಿ ಒಂದು ಆಂಬ್ಯುಲೆನ್ಸ್ ಬಂದಿತ್ತು. ಅದರಲ್ಲಿ 40 ಜನ ಗಾಯಾಳುಗಳನ್ನ ಹೊತ್ತೊಯ್ತಿದ್ರು ಅಂತ ಹೇಳಿದ್ದಾರೆ. ಲಕ್ಷಾಂತರ ಜನ ಸೇರುವ ವೇಳೆ ಯಾವುದೇ ದುರಂತ ನಡೆದ್ರೆ ಅದರಿಂದ ಆಗೋ ಹಾನಿಯನ್ನ ಕಡಿಮೆ ಮಾಡೋಕೆ ಪೂರ್ವ ಯೋಜನೆಯನ್ನ ಮಾಡಿಕೊಂಡಿರ್ತಾರೆ. ಆದರೆ ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಈ ರೀತಿ ದುರಂತ ತಡೆಯುವ ಯಾವುದೇ ಯೋಜನೆಯನ್ನ ಹಾಕಿಕೊಂಡಿರಲಿಲ್ಲ. ಇದು ದುರಂತದಿಂದ ಆದ ಹಾನಿ ಹೆಚ್ಚಿಸಲು ಕಾರಣವಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಇರೋದು ಬೆಂಗಳೂರಿನ ಹೃದಯ ಭಾಗದಲ್ಲಿ. ಚಿನ್ನಸ್ವಾಮಿ ಸ್ಟೇಡಿಯಂ ಪಕ್ಕಕ್ಕೆ ಎಂಜಿ ರಸ್ತೆ ಇದೆ. ಇನ್ನು ಸ್ವಲ್ಪ ದೂರದಲ್ಲೇ ಬ್ರಿಗೇಡ್ ರೋಡ್ ಇದೆ. ಅದಕ್ಕೆ ಹೊಂದಿಕೊಂಡಂತೆ ಚರ್ಚ್ ಸ್ಟ್ರೀಟ್ ಇದೆ. 2 ಮಾರು ದೂರ ನಡೆದ್ರೆ ವಿಧಾನಸೌಧ, ಹೈಕೋರ್ಟ್ ಇವೆ. ಇಂಥ ಹೈ ಪ್ರೊಫೈಲ್ ಏರಿಯಾದ ಎಲ್ಲ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಸರ್ವೇ ಸಾಮಾನ್ಯ. ಇಂಥ ರಸ್ತೆಗಳಲ್ಲಿ ಆಂಬ್ಯುಲೆನ್ಸ್ಗಳು ಹೋಗಲು ಯಾವ ರೂಟ್ ಈಸಿ ಅನ್ನೋ ರೂಪರೇಷನ್ನ ಪೊಲೀಸರು ಕೂಡ ರೂಪಿಸಿರಲಿಲ್ಲ. ಇದರಿಂದ ಪ್ರಾಣ ಹಾನಿ ಸಂಭವಿಸಿದೆ. ಕಾರಣ 5. ಅಭಿಮಾನಿಗಳೇ ಆರ್ಸಿಬಿಯ ಅತಿ ದೊಡ್ಡ ಪ್ರಾಬ್ಲಮ್. ಚಿಕ್ಕ ಮಕ್ಕಳನ್ನ ಜೊತೆಯಲ್ಲೇ ಕರೆತಂದಿದ್ದ ಪೋಷಕರು. ದುರಂತ ನಡೆದ್ರೂ ಆರ್ಸಿಬಿ ಫ್ಯಾನ್ಸ್ ಹುಚ್ಚಾಟಕ್ಕಿಲ್ಲ ಬ್ರೇಕ್. 18 ವರ್ಷದಲ್ಲಿ ಮೊದಲ ಬಾರಿಗೆ ಆರ್ಸಿಬಿ ಕಪ್ಪನ್ನ ಗೆದ್ದಿದೆ. 17 ವರ್ಷ ಕಪ್ ಗೆಲ್ಲದೆ ಇದ್ರೂ ಅಭಿಮಾನಿಗಳೇ ಆರ್ಸಿಬಿಯ ಮನೆ ದೇವರಾಗಿದ್ರು. ಅಭಿಮಾನಿಗಳೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಅತಿ ದೊಡ್ಡ ಬಲವಾಗಿದ್ರು. ಟ್ರೋಫಿ ಗೆಲ್ಲದಿದ್ರೆ ಏನಂತೆ, ನಾವೆಲ್ಲ ರಾಯಲ್ ಫ್ಯಾನ್ಸ್ ಅಂತ ಎದೆ ಮುಟ್ಟಿಕೊಂಡು ಹೇಳ್ತಿದ್ರು. ಇಂಥ ಅಭಿಮಾನಿಗಳೇ ಈಗ ಆರ್ಸಿಬಿಗೆ ದೊಡ್ಡ ಪ್ರಾಬ್ಲಮ್ ಆಗಿದ್ದಾರೆ. ಆರ್ಸಿಬಿ ಗೆಲ್ಲದೇ ಇದ್ರು ಅಭಿಮಾನ ಅನ್ನೋದು ಅತಿರೇಕದ ಪರಾಕಾಷ್ಠೆಯಲ್ಲಿತ್ತು.
ಗೆದ್ದಾಗ ಅದು 100 ಪಟ್ಟು ಹೆಚ್ಚಾಗಿತ್ತು. ಇಷ್ಟೆಲ್ಲ ಗೊತ್ತಿದ್ರು ಲಕ್ಷಾಂತರ ಜನ ಬಂದು ಸೇರೋ ಕಡೆ ಪೋಷಕರು ತಮ್ಮ ಪುಟ್ಟ ಪುಟ್ಟ ಮಕ್ಕಳನ್ನ ಕರೆದುಕೊಂಡು ಬಂದಿದ್ರು. ಇಂಥ ಕಡೆಗೆ ಮಕ್ಕಳನ್ನ ಕರೆತರಬೇಕಾ ಬೇಡವಾ ಅನ್ನೋ ಸಣ್ಣ ಆಲೋಚನೆ ಕೂಡ ಮಾಡಿಲ್ಲ ಅಂದ್ರೆ ಅದು ಅವರ ದಡ್ಡತನಕ್ಕೆ ಸಾಕ್ಷಿಯಾಗಿದೆ. ಅಭಿಮಾನ ಇರಬೇಕು, ಆದ್ರೆ ದುರಾಭಿಮಾನ ಇರಬಾರ್ದು. ಆರ್ಸಿಬಿ ಅಭಿಮಾನಗಳದ್ದು ಇಷ್ಟು ದಿನ ಅಭಿಮಾನ ಅಂತ ಅಂದುಕೊಳ್ತಿದ್ರು. ಆದ್ರೆ ದುರಂತ ಸಂಭವಿಸಿದ ಬಳಿಕ ಅಭಿಮಾನಿಗಳು ನಡೆದುಕೊಂಡ ರೀತಿ ಇವರ ಆರ್ಸಿಬಿಯ ಅಭಿಮಾನಿಗಳು ಅಂತ ಪ್ರಶ್ನೆ ಕೇಳೋ ಹಾಗೆ ಮಾಡಿದ್ದಾರೆ. ದುರಂತ ಆಗಿ ಹಲವಾರು ಜನ ಮೃತಪಟ್ಟಿದ್ದಾರೆ ಅಂತ ಗೊತ್ತಾದ್ರು ಅಭಿಮಾನಿಗಳ ಆರ್ಸಿಬಿ ಅಂತ ಕೂಗೋ ಹುಚ್ಚಾಟವನ್ನ ಮೆರೆದಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ಬಳಿಯೂ ಜಯಘೋಷವನ್ನ ಕೂಗೋ ಮೂಲಕ ಇವರಿಗೆ ನಿಜವಾಗಿಯೂ ಮಾನವೀಯತೆ ಇದೆಯಾ ಅನ್ನೋ ಪ್ರಶ್ನೆ ಏಳುವಂತೆ ಮಾಡಿದ್ದಾರೆ. ಇದು ಹುಚ್ಚಾಟವಲ್ಲದೆ ಮತ್ತೇನೂ ಅಲ್ಲ. ನಮಗೂ ಅಂಧ ಭಕ್ತರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದನ್ನ ಆರ್ಸಿಬಿ ಅಭಿಮಾನಿಗಳು ಅಂತ ಹೇಳಿಕೊಳ್ಳುವ ಕೆಲ ಪುಂಡ ಪೋಖರಿಗಳು ನಿಜವಾದ ರಾಯಲ್ ಫ್ಯಾನ್ಸ್ಗಳಿಗೆ ಕಳಂಕ ಮೆತ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ದುರಂತಕ್ಕೆ ಇನ್ನೂ ಹಲವು ಕಾರಣಗಳಿವೆ. ಇದು ಆಕಸ್ಮಿಕವಾಗಿ ಆದಂತ ದುರಂತ ಅಲ್ಲ, ವ್ಯವಸ್ಥೆನೆ ಮಾಡಿರುವಂತ ದುರಂತ. ಅವ್ಯವಸ್ಥೆಯಿಂದ ಏನೇನು ಅವಂತರ ಆಗುತ್ತೆ ಅನ್ನೋದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ನಿರ್ಲಕ್ಷ್ಯ ಮಾಡಿದ್ಯಾರು? ಸರ್ಕಾರವೇ ಕೋರ್ಟ್ ಆದೇಶವನ್ನ ಕಸದ ಬುಟ್ಟಿಗೆ ಎಸೆಯಿತಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ. ಯಾಕೆ ಅಂತ ನೋಡೋಣ ಬನ್ನಿ. ಕಾರಣ 6 ದುರಂತವಾದ್ರೂ ಎಚ್ಚೆತ್ತುಕೊಳ್ಳದ ಆರ್ಸಿಬಿ ಮ್ಯಾನೇಜ್ಮೆಂಟ್. 2 ಗಂಟೆಯ ಕಾರ್ಯಕ್ರಮ 15 ನಿಮಿಷಕ್ಕೆ ಇಳಿಸಿ ನಿರ್ಲಕ್ಷ್ಯ. ಅಭಿಮಾನಿಗಳೇ ಆರ್ಸಿಬಿಯ ಜೀವಾಳ ಅಂತ ಆರ್ಸಿಬಿ ಮ್ಯಾನೇಜ್ಮೆಂಟ್ ಇಂದ ಹಿಡಿದು ಆಟಗಾರರವರೆಗೆ ಎಲ್ಲರೂ ಹೇಳ್ತಾರೆ. ಇಂಥ ಅಭಿಮಾನಿಗಳು ಅನ್ನೂರ ಜೀವ ಹೋದ್ರೂ ಕೂಡ ಆರ್ಸಿಬಿ ಮ್ಯಾನೇಜ್ಮೆಂಟ್ ಎಚ್ಚೆತ್ತುಕೊಳ್ಳಲೇ ಇಲ್ಲ. ದುರಂತದಲ್ಲಿ ಹಲವಾರು ಜನ ಅಭಿಮಾನಿಗಳು ಪ್ರಾಣ ಬಿಟ್ಟಿದ್ದಾರೆ ಅಂತ ಗೊತ್ತಾದ ಬಳಿಕವೂ ಸಂಭ್ರಮಾಚರಣೆ ಮುಂದುವರೆಸಿದ್ರು. ಮೊದಲು ಮಾಡಿದ ಪ್ಲಾನ್ನಂತೆ 2 ಗಂಟೆಯ ಬದಲಿಗೆ 15 ನಿಮಿಷಕ್ಕೆ ಕಾರ್ಯಕ್ರಮವನ್ನ ಮೊಟಕುಗೊಳಿಸಿ ಸಂಭ್ರಮಾಚರಣೆ ಮಾಡುವ ಮೂಲಕ ಮಾನವೀಯತೆನೇ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಜೊತೆಗೆ ಅಭಿಮಾನಿಗಳೇ ಆರ್ಸಿಬಿಯ ಜೀವಾಳ ಅನ್ನೋದು ಕೇವಲ ಬಾಯಿ ಮಾತಿಗೆ ಅಂತ ನಿರೂಪಿಸಿದ್ದಾರೆ. ಕಾರಣ 7 ರಾಜ್ಯ ಸರ್ಕಾರದಷ್ಟೇ ಪ್ರತಿಪಕ್ಷ ಬಿಜೆಪಿಯದ್ದು ಇದೇ ತಪ್ಪು. ನಾವಿರೋದೇ ಟೀಕೆ ಮಾಡೋದಕ್ಕೆ ಎಂಬ ನಡವಳಿಕೆ. ಈ ಘಟನೆ ನಡೆಯೋಕೆ ರಾಜ್ಯ ಸರ್ಕಾರದ ಪಾಲು ಎಷ್ಟಿದೆಯೋ ಪ್ರತಿಪಕ್ಷ ಬಿಜೆಪಿಯದ್ದು ಅಷ್ಟೇ ಪಾಲಿದೆ. ನಾವಿರೋದೇ ಟೀಕೆ ಮಾಡೋದಕ್ಕೆ ಅನ್ನೋ ರೀತಿ ರಾಜ್ಯ ಬಿಜೆಪಿ ನಡೆದುಕೊಂಡಿದೆ. ಓಪನ್ ಬಸ್ ಮೆರವಣಿಗೆ ರದ್ದು ಮಾಡಲಾಗಿದೆ ಅಂತ ಪರಮೇಶ್ವರ್ ಹೇಳಿದ ಕ್ಷಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದ ಬಿಜೆಪಿ ಅದನ್ನ ಟೀಕಿಸಿತ್ತು. ಕಾಲ್ತುಳಿತ ನಡೆದ ಬಳಿಕ ಮತ್ತೊಂದು ಪೋಸ್ಟ್ ಹಾಕಿ ಕಾಂಗ್ರೆಸ್ ಸರ್ಕಾರದ ಕೈಗೆ ರಕ್ತ ಅಂಟಿಕೊಂಡಿದೆ, ಪ್ರಚಾರದ ಗೀಳಿಗೆ ಮಾಡಿದ ಕಾರ್ಯಕ್ರಮದಿಂದಲೇ ಕಾಲ್ತುಳಿತ ಸಂಭವಿಸಿದೆ ಅಂತ ಟೀಕಿಸಿತ್ತು. ವಿಪತ್ತಿನ ಸಂದರ್ಭದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನ ಮರೆತಂತೆ ರಾಜ್ಯ ಬಿಜೆಪಿ ವರ್ತಿಸಿದೆ. ಒಬ್ರು ಕಾಲ್ತುಳಿತದಲ್ಲಿ ಸತ್ರು. ಅಲ್ಲಿನ ಸರ್ಕಾರ ಏನ್ ಮಾಡ್ತು? ಕಳಿಸಿತ್ತು ಅವ್ರಿಗೆ. ಅಲ್ಲಿನ ಸರ್ಕಾರ ಏನ್ ಮಾಡ್ತು? ಅಲ್ಲು ಅರ್ಜುನ್ ಅವರನ್ನ ಮನೆಯಿಂದ ಹೋಗಿ ಹೇಳ್ಕೊಂಡು ಬಂತು.
ನಾನು ಈ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ನೀವು ಯಾರನ್ನು ಮನೆಯಿಂದ ಎಳ್ಕೊಂಡು ಬಂದು ಅರೆಸ್ಟ್ ಮಾಡ್ತೀರಿ ಹೇಳಿ ನನಗೆ. ಕಾರಣ 8, ಪರಿಸ್ಥಿತಿ ನಿಯಂತ್ರಿಸಲು ಸಾಕಷ್ಟು ಪೊಲೀಸರ ಕೊರತೆ. 4 ಭಾಗಗಳಾಗಿ ಪೊಲೀಸರ ವಿಭಜನೆಯಿಂದ ದುರಂತ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಿರುವ ಕಾಲ್ತುಳಿತಕ್ಕೆ ಪೊಲೀಸರನ್ನ ಹೆಚ್ಚು ಹೊಣೆ ಮಾಡುವಂತಿಲ್ಲ. ಯಾಕಂದ್ರೆ ಪೊಲೀಸರಿಗೆ ಆರ್ಸಿಬಿ ಅಭಿಮಾನಿಗಳ ಅತಿರೇಕ ಗೊತ್ತಿತ್ತು. ಆರ್ಸಿಬಿ ಅಭಿಮಾನಿಗಳು ಪೊಲೀಸರಿಗೆ ರಿಕ್ವೆಸ್ಟ್ ಮಾಡಿ ಸಂಭ್ರಮಾಚರಿಸಿದ್ರು. ಕೆಲವೆಡೆ ಹೊಯ್ಸಳ ವಾಹನಗಳ ಸೈರನ್ನ ಹಾಕಿಸಿ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿದ್ರು. ಹೀಗಾಗಿ ಸಂಭ್ರಮಾಚರಣೆಯ ವೇಳೆ ಆಗಮಿಸೋ ಜನರನ್ನ ನಿಯಂತ್ರಿಸೋಕೆ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಪೊಲೀಸರೇ ಇಲ್ಲ. ಇದ್ದ ಪೊಲೀಸರು ಕೂಡ 4 ಕಡೆ ಭದ್ರತೆಯ ಜವಾಬ್ದಾರಿಯನ್ನ ಹೊತ್ತಿದ್ರು. HAL ಏರ್ಪೋರ್ಟ್, ಖಾಸಗಿ ಹೋಟೆಲ್, ವಿಧಾನಸೌಧ, ಸ್ಟೇಡಿಯಂ ಹೀಗೆ 4 ಕಡೆ ಭದ್ರತೆ ಒದಗಿಸೋ ಜವಾಬ್ದಾರಿಯನ್ನ ನಿಭಾಯಿಸುತ್ತಿದ್ದಾರೆ. ಪೊಲೀಸರು ಮಾಡಬೇಕಾದ ಎಲ್ಲ ಭದ್ರತೆಗಳನ್ನ ಮಾಡಿದ್ರು. ಈ ದುರಂತ ಸಂಭವಿಸಿದೆ. ಕಾರಣ 9, IPL ಗೆದ್ದ ದಿನ ರಾತ್ರಿಯಿಂದ ಮುಂಜಾನೆವರೆಗೆ ಡ್ಯೂಟಿ. ಫ್ರಾಂಚೈಸಿ ಆಟಗಾರರಿಗೆ ರಾಜ್ಯ ಸರ್ಕಾರ ಸನ್ಮಾನಿಸಿದ್ದು ಯಾಕೆ? ಜೂನ್ 3, 2025ರಂದು ಮಂಗಳವಾರ ಆರ್ಸಿಬಿ ಮೊದಲ ಬಾರಿಗೆ IPL ಟ್ರೋಫಿಗೆ ಮುತ್ತಿಟ್ಟಿತ್ತು. ಮಂಗಳವಾರ ರಾತ್ರಿ 11:30ಕ್ಕೆ ಆರ್ಸಿಬಿ ಟ್ರೋಫಿ ಗೆದ್ದಿತ್ತು. ಆಗ ಶುರುವಾದ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮಾಚರಣೆ ಮುಂಜಾನೆವರೆಗೂ ಮುಂದುವರೆದಿತ್ತು. ಹೀಗಾಗಿ ಪೊಲೀಸರು ಕೂಡ ಬೆಂಗಳೂರು ಸೇರಿ ಇಡೀ ರಾಜ್ಯಾದ್ಯಂತ ರಾತ್ರಿ ಇಡೀ ಕೆಲಸ ಮಾಡಿದ್ರು. ಅಭಿಮಾನಿಗಳನ್ನ ನಿಯಂತ್ರಿಸಲು ಹರಸಾಹಸ ಪಟ್ಟಿದ್ರು. ಹೀಗಾಗಿ ಬೆಂಗಳೂರಿನಲ್ಲಿ ಹೆಚ್ಚಿನ ಪೊಲೀಸರ ಕೊರತೆ ಉಂಟಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ IPL ಅನ್ನು ಫ್ರಾಂಚೈಸಿ ಆಧಾರಿತ ಟೂರ್ನಿ. ಅದಕ್ಕೆ ಜನಪ್ರಿಯತೆ ಇದೆಯೇ ಹೊರತು ಅದಕ್ಕಿಂತ ಮಿಗಿಲಾದದ್ದು ಏನೂ ಇಲ್ಲ. ಹೀಗಾಗಿ ಫ್ರಾಂಚೈಸಿ ಆಟಗಾರರಿಗೆ ಸರ್ಕಾರ ಸನ್ಮಾನ ಮಾಡಿದ್ಯಾಕೆ ಅನ್ನೋ ಪ್ರಶ್ನೆ ಎದುರಾಗಿದೆ. ಕಾರಣ 10, ಫ್ಯಾನ್ಸ್ ಹುಚ್ಚಾಟ ನೋಡಿದ ಬಳಿಕವೂ ನೋ ಅಲರ್ಟ್. ಆರ್ಸಿಬಿ IPL ಕಪ್ ಗೆಲ್ತಿದ್ದಂತೆ ಅಭಿಮಾನಿಗಳ ಹುಚ್ಚಾಟ ಶುರುವಾಗಿತ್ತು. ಒಬ್ಬೊಬ್ಬರು ಒಂದೊಂದು ರೀತಿಯ ಅವತಾರಗಳನ್ನ ಎತ್ತಿದ್ರು. ಒಬ್ಬ ಹೆಗಲ ಮೇಲೆ ಪಟಾಕಿ ಡಬ್ಬಿಗಳನ್ನ ಇಟ್ಕೊಂಡು ಪಟಾಕಿ ಸಿಡಿಸಿದಾನೆ. ಇನ್ನೊಬ್ಬ ಪೊಲೀಸ್ ಗಸ್ತು ವಾಹನದ ಸೈರನ್ನ ಹಾಕಿಸಿ ಸ್ಟೆಪ್ ಹಾಕಿದ್ದಾನೆ. ಕೆಲವರು ರಸ್ತೆಗೆ ಅಳವಡಿಸಿದ್ದ ಬ್ಯಾರಿಗೇಟ್ಗಳನ್ನೇ ದ್ವಿಚಕ್ರ ವಾಹನಗಳಲ್ಲಿ ಕೂತು ಎಳೆದುಕೊಂಡು ಹೋಗಿದ್ದಾರೆ. ಇನ್ನೊಬ್ಬ ತನ್ನ ಮುಂದಿನ ನಾಯಿಯನ್ನ ರೋಡಲ್ಲಿ ಎತ್ತಿಕೊಂಡು ಕುಣಿದು ಕುಪ್ಪಳಿಸಿದ್ದಾನೆ. ಹೀಗೆ 1-2 ಇವರ ಹುಚ್ಚಾಟಗಳು. ಆರ್ಸಿಬಿ ಅಭಿಮಾನಿಗಳು ಅಂತ ಹೇಳಿಕೊಳ್ಳೋ ಕೆಲ ಪುಂಡ ಪೋಖರಿಗಳು ಅತಿರೇಕವನ್ನ ಮಾಡಿದ್ರು. ಹೀಗೆ ಅಭಿಮಾನದ ಹೆಸರಲ್ಲಿ ಕೆಲವರು ಮೆರೆದಿದ್ದ ಹುಚ್ಚಾಟ ಕಂಡ ಬಳಿಕವೂ ಯಾರು ಅಲರ್ಟ್ ಆಗದೆ ಇದ್ದಿದ್ದೇ ದುರಂತಕ್ಕೆ ಅತಿ ದೊಡ್ಡ ಕಾರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ 11, ಹೈಕೋರ್ಟ್ ಆದೇಶ ಕಸದ ಬುಟ್ಟಿಗೆ ಎಸೆದ ಸರ್ಕಾರ. ಬೆಂಗಳೂರಲ್ಲಿ ಮೆರವಣಿಗೆಗೆ ಹೈಕೋರ್ಟ್ ಟಫ್ ರೂಲ್ಸ್. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರತಿಭಟನೆಗಳು, ರ್ಯಾಲಿಗಳು, ಮೆರವಣಿಗೆಗಳು ಹೀಗೆ ನಡಿಬೇಕು ಅಂತ ಕರ್ನಾಟಕ ಹೈಕೋರ್ಟ್ ನೀತಿ ನಿಯಮವನ್ನ ರೂಪಿಸಿದೆ. ಹೈಕೋರ್ಟ್ ರೂಲ್ಸ್ನಂತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಬೇರೆಲ್ಲೂ ಪ್ರೊಟೆಸ್ಟ್, ರ್ಯಾಲಿ, ಮೆರವಣಿಗೆಯನ್ನ ಮಾಡುವಂತಿಲ್ಲ. ಒಂದು ವೇಳೆ ಹಾಗೇನಾದ್ರೂ ಮೆರವಣಿಗೆ ಮಾಡಬೇಕು ಅಂತ ಇದ್ರೆ ಅದಕ್ಕೆ ಮೊದಲೇ ಪೊಲೀಸರ ಅನುಮತಿಯನ್ನ ತೆಗೆದುಕೊಳ್ಳಬೇಕು. ಆದರೆ ಆರ್ಸಿಬಿ ಕಪ್ ಗೆದ್ದ ಬಳಿಕ ಸಂಭ್ರಮಾಚರಣೆಗೆ ನಿರ್ಧಾರ ಕೈಗೊಂಡ ಸರ್ಕಾರ ಹೈಕೋರ್ಟ್ ಆದೇಶವನ್ನೇ ಕಸದ ಬುಟ್ಟಿಗೆ ಎಸೆದಿದೆ.
ಪರಿಸ್ಥಿತಿಯ ವ್ಯಂಗ್ಯ ಅಂದ್ರೆ ಯಾವ ಹೈಕೋರ್ಟ್ ನಿಯಮವನ್ನ ರೂಪಿಸಿತ್ತು ಅದೇ ಹೈಕೋರ್ಟ್ ಎದುರು ಸರ್ಕಾರಿ ಕಾರ್ಯಕ್ರಮವನ್ನ ಏರ್ಪಡಿಸಿದ್ರು. ಆರ್ಸಿಬಿ ಆಟಗಾರರಿಗೆ ವಿಧಾನಸೌಧ ಎದುರು ಮಾಡುವ ಮೂಲಕ ಕೋರ್ಟ್ ಆದೇಶಕ್ಕೆ ಬೆಲೆನೇ ಇಲ್ಲದಂತೆ ಸರ್ಕಾರ ನಡೆದುಕೊಂಡಿದೆ. ಆರ್ಸಿಬಿ ಕಪ್ ಗೆಲ್ತಿದ್ದಂತೆ ರಾಜ್ಯ ಸರ್ಕಾರ ತಾವೇ ಮುಂದೆ ನಿಂತು ತಂಡಕ್ಕೆ ನೆರವಾದ್ವಿ ಅನ್ನೋ ರೀತಿ ಪೋಸ್ ಕೊಟ್ಟಿತ್ತು. ಕಪ್ ಗೆದ್ದ ಕ್ರೆಡಿಟ್ ಎಲ್ಲಿ ಮಿಸ್ ಆಗುತ್ತೋ ಅನ್ನೋ ರೀತಿ ನಡೆದುಕೊಂಡಿದೆ. ಪೊಲೀಸರು ಎಷ್ಟೇ ಬೇಡ ಬೇಡ ಅಂದ್ರು ಸಂಭ್ರಮಾಚರಣೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಸರ್ಕಾರ ಅದೆಂತ ಐಲು ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂದ್ರೆ ಇಂಥ ನಿರ್ಧಾರವನ್ನ ಮುಂದೆಂದು ಬೇರ್ಯಾರು ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇರೋ ಕಡಿಮೆ ಸಂಖ್ಯೆಯ ಪೊಲೀಸರು ಒಂದು ದಿನ 4 ಕಡೆ ಭದ್ರತಾ ಹೊಣೆಯನ್ನ ಹೊತ್ತಿದ್ರು. ಹೀಗಾಗಿ ಪೊಲೀಸರನ್ನ ದೋಷಿಸೋ ಪ್ರಮೇಯವೇ ಇಲ್ಲ. ಇದೆಲ್ಲದಕ್ಕೂ ಮೂಲ ಕಾರಣ ರಾಜ್ಯ ಸರ್ಕಾರ ಅಂತ ಖಂಡಿತವಾಗಿಯೂ ಹೇಳಬಹುದು. ಒಟ್ನಲ್ಲಿ ಸರ್ಕಾರವೇ ಅವ್ಯವಸ್ಥೆಯ ಮೂಲಕ ದುರಂತಕ್ಕೆ ಕಾರಣ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತಕ್ಕೆ ಸರ್ಕಾರವೇ ನೇರ ಹೊಣೆ. ಕಾಲ್ತುಳಿತದಲ್ಲಿ 11 ಜನ ಜೀವವನ್ನ ಕಳೆದುಕೊಳ್ಳಲು ಸರ್ಕಾರ, ವಿಪಕ್ಷಗಳು, ಆರ್ಸಿಬಿ ಮ್ಯಾನೇಜ್ಮೆಂಟ್, ಆರ್ಸಿಬಿಯ ಅಭಿಮಾನಿಗಳು ಅಂತ ಹೇಳಿಕೊಳ್ಳೋ ಕೆಲ ಪುಂಡ ಪೋಖರಿಗಳು ಕಾರಣರಾಗಿದ್ದಾರೆ. ಮುಂದಿನ ದಿನಗಳಲ್ಲಾದ್ರೂ ಇಂಥ ದುರಂತಗಳು ಸಂಭವಿಸದಂತೆ ಎಚ್ಚರಿಕೆಯನ್ನ ವಹಿಸ್ತಾರ ಅನ್ನೋದಕ್ಕೆ ಕಾಲವೇ ಉತ್ತರವನ್ನ ನೀಡಲಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.